ಧಮ್ಕಿ ವೀರ ರಾಜೀವ್ ಗೌಡಗೆ ಒಂದು ಬಿಗ್ ಶಾಕ್. ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರುವಂತದ್ದು. ಜೆಎಂಎಫ್ಸಿ ಕೋರ್ಟ್ ಈಗ ಅರ್ಜಿನ ವಜಾಗೊಳಿಸಿದೆ. ಧಮ್ಕಿ ವೀರನಿಗೆ ನಿರೀಕ್ಷಣಾ ಜಾಮೀನಿಲ್ಲ. ಸೊ ಪ್ರಮುಖವಾಗಿ ಗಮನಿಸಬಹುದು, ರಾಜೀವ್ ಗೌಡಗೆ ಇದು ಒಂದು ರೀತಿ ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಎಲ್ಲೋ ಕುಳಿತು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಾಕಲಾಗಿತ್ತು. ಈಗ ಆ ಅರ್ಜಿಯನ್ನ ಜೆಎಂಎಫ್ಸಿ ಕೋರ್ಟ್ ವಜಾ ಮಾಡಿದೆ. ಚಿಂತಾಮಣಿಯ ಜೆಎಂಎಫ್ಸಿ ಕೋರ್ಟ್ ಧಮ್ಕಿ ವೀರನಿಗೆ ಸದ್ಯದ ಮಟ್ಟಿಗೆ ಜಾಮೀನು ಇಲ್ಲ. ಹಾಗಾದ್ರೆ ಯಾವಾಗ ಬಂಧಿಸಲಾಗುತ್ತೆ ರಾಜೀವ್ ಗೌಡನನ್ನ? ಧಮ್ಕಿ ವೀರ ಬಿಲದಿಂದ ಹೊರಬರೋದು ಯಾವಾಗ? ಹಾಗಿದ್ರೆ ಕಣ್ಣ ಮುಚ್ಚಾಲೆ ಆಟದಿಂದ ಹೊರಬರೋದು ಯಾವಾಗ? ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಸದ್ಯದ ಮಟ್ಟಿಗೆ ಈಗ ಒಂದ್ ರೀತಿ ರಾಜೀವ್ ಗೌಡನಿಗೆ ಬಿಗ್ ಶಾಕ್ ಇದು. ಸದ್ಯದ ಮಟ್ಟಿಗೆ ಸ್ವಲ್ಪ ರಿಲೀಫ್ ಆಗುತ್ತೆ ಅಂದ್ಕೊಂಡಿದ್ದಂತಹ ರಾಜೀವ್ ಗೌಡ, ಆದ್ರೆ ಇನ್ನೂ ಕೂಡ ಆತನಿಗೆ ಜಾಮೀನು ಭಾಗ್ಯ ಇಲ್ಲ. ಆದ್ರೂ ಕೂಡ ಹೊರ ಬರ್ತಾ ಇಲ್ಲ. ಎಲ್ಲೋ ಕುಳಿತುಕೊಂಡು ಕೋರ್ಟ್ ನಲ್ಲಿ ಜಾಮೀನು ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಚಿಂತಾಮಣಿ ಜೆಎಂಎಫ್ಸಿ ಕೋರ್ಟ್ ನಲ್ಲಿ ಈಗ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಹಾಗಿದ್ರೆ ಯಾವಾಗ ರಾಜೀವ್ ಗೌಡ ಬಂಧನ? ರಾಜೀವ್ ಗೌಡನನ್ನ ಯಾವಾಗ ಅರೆಸ್ಟ್ ಮಾಡಲಾಗುತ್ತೆ? ಆತನ ಇರುವಿಕೆಯನ್ನ ಎಲ್ಲಿ ಪತ್ತೆ ಹಚ್ಚಲಾಗುತ್ತೆ? ಪೊಲೀಸರು ಯಾವಾಗ ಪತ್ತೆ ಹಚ್ಚುತ್ತಾರೆ? ಈಗ ಜೆಎಂಎಫ್ಸಿ ಕೋರ್ಟ್ ನಿಂದ ವಜಾ ಆಗಿರುವಂತದ್ದು ಒಂದ್ ರೀತಿ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ರಾಜೀವ್ ಗೌಡಗೆ. ಒಂದಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದ ಈತ, ಅಟ್ಲೀಸ್ಟ್ ಇಲ್ಲಾದ್ರೂ ಕೂಡ ಜಾಮೀನು ಆಗುತ್ತೆ ಅಂತ ಈಗ ಅರ್ಜಿ ವಜಾ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಫೈನಲಿ ರಾಜೀವ್ ಗೌಡಗೆ ಮತ್ತೆ ಇದೊಂದು ರೀತಿ ಬಿಗ್ ಶಾಕ್. ಅಟ್ಲೀಸ್ಟ್ ಜಾಮೀನಾದ್ರೂ ಸಿಗುತ್ತೆ ಅಂತ ಎಲ್ಲೋ ಒಂದು ಕಡೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾತ, ಆದ್ರೆ ಅದು ಕೂಡ ಹುಸಿಯಾಗಿದೆ. ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಖಂಡಿತ ಅವರು, ಯಾಕಂತ ಹೇಳಿದ್ರೆ ಏನು ಈಗ ರಾಜೀವ್ ಗೌಡರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರೋದು. ಯಾಕಂತ ಹೇಳಿದ್ರೆ ಹೈಕೋರ್ಟ್ ನಲ್ಲಿ ಎಫ್ಐಆರ್ ರದ್ದಿಗೆ ಸಹ ಹಾಕೊಂಡಿದ್ರು. ಆದ್ರೆ ಅಲ್ಲೂ ಸಹ ಏನು ನ್ಯಾಯಾಧೀಶರಾದಂತ ನಾಗಪ್ರಸನ್ನ ಅವರು ಸಹ ತೀರ್ಮಾನ ಹಾಕಿ ಏನು ಎಫ್ಐಆರ್ ಅನ್ನು ಅರ್ಜಿಯನ್ನು ರದ್ದು ಮಾಡಿದ್ರು. ಏನು ಇವತ್ತು ಅಂತ ಹೇಳಿದ್ರೆ ಈಗ ಆಗಿರುವಂತಹ ಆದೇಶದ ಹಿನ್ನೆಲೆಯಲ್ಲಿ ಸಹ ಏನು ಅವರು ಜಾಮೀನು ಅರ್ಜಿಯನ್ನು ಸಹ ಇವತ್ತು ವಜಾಗೊಳಿಸಿರುವಂತದ್ದು. ಏನು ಚಿಂತಾಮಣಿಯ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಏನು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಆದ್ರೆ ಏನು ಸಾಕಷ್ಟು ವಾದ ವಿವಾದಗಳು ಸಹ ಏನು 22ರಂದು ಅಂತ ಹೇಳಿದ್ರೆ ಏನು ರಾಜೀವ್ ಗೌಡರ ಪರವಾಗಿ ಏನು ಹೈಕೋರ್ಟ್ ನ ವಕೀಲರಾದಂತಹ ವಿವೇಕ್ ಸುಬ್ಬಾರೆಡ್ಡಿ ಸಹ ಸಾಕಷ್ಟು ಸುಮಾರು 2 ಗಂಟೆಗಳು ಸಹ ವಾದ ಮಾಡಿದ್ರೆ. ಅಂದ್ರೆ ರಾಜೀವ್ ಗೌಡರ ಮೇಲೆ ಯಾವುದೇ ರೀತಿಯ ಆರೋಪಗಳಿಲ್ಲ. ಅವರನ್ನು ಕೂಡಲೇ ಅಂದ್ರೆ ಸಲ್ಲಿಸಿರುವಂತಹ ಅರ್ಜಿಗೆ ಏನು ಜಾಮೀನು ಅರ್ಜಿ ಸಲ್ಲಿಸಬೇಕು ನೀಡಬೇಕೆಂಬ ಒತ್ತಾಯ ಸಹ ಮಾಡಿದ್ರು. ಆದ್ರೆ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂತಹ ಏನು ಸುಮತಿ ಶಾಂತಮೇರಿಯವರು ಸಹ ಸಾಕಷ್ಟು ಏನು ವಾದವನ್ನು ಸಹ ಮಂಡಿಸಿ ಯಾವುದೇ ಕಾರಣಕ್ಕೂ ರಾಜೀವ್ ಗೌಡರಿಗೆ ಜಾಮೀನನ್ನು ನೀಡಬಾರ್ದೆಂಬ ಒತ್ತಾಯ ಸಹ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಏನು 22ರಂದು ಅಲ್ಲಿನ ನ್ಯಾಯಾಧೀಶರಾದಂತಹ ಕಾಂತರಾಜ್ ಅವರು ಏನು ಪ್ರಕರಣದ ಆದೇಶಕ್ಕೆ 22ರಂದು ಕಾಯ್ದೆಯನ್ನು ಅಂದ್ರೆ 22ಕ್ಕೆ ಕಾಯ್ದಿರಿಸಲಾಗಿತ್ತು. ಇವತ್ತು ಏನು 2 ವಾದಗಳನ್ನು ಪರಿಶೀಲನೆ ಮಾಡಿದಂತಹ ಏನು ಕಾಂತರಾಜ್ ನ್ಯಾಯಾಧೀಶರಾದಂತಹ ಕಾಂತರಾಜ್ ಅವರು ಈಗ ರಾಜೀವ್ ಗೌಡರಿಗೆ ಭಿಕ್ಷಾಕನ್ನು ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಈ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿರುವಂತದ್ದು. ಈಗ ರಾಜೀವ್ ಗೌಡರ ಮತ್ತೊಮ್ಮೆ ಅಂದ್ರೆ ಯಾವ ರೀತಿ ಈ ಪ್ರಕರಣದಲ್ಲಿ ಪೊಲೀಸರು ನಡ್ಕೊಳ್ತಾ ಕಾರಣ. ಯಾಕಂತ ಹೇಳಿದ್ರೆ ಈಗಾಗಲೇ ಸುಮಾರು 11 ದಿನಗಳಾಗಿರುವಂತಹ ಅಂದ್ರೆ ಏನು ತಲೆಮರೆಸಿಕೊಂಡಿರುವಂತಹ ರಾಜೀವ್ ಗೌಡರು ಸುಮಾರು 11 ದಿನಗಳಿಂದ ಸಹ ನಾಪತ್ತೆ ಆಗಿರುವಂತದ್ದು. ಈಗಾಗಲೇ 5 ತಂಡಗಳನ್ನು ಸಹ ಪೊಲೀಸರು ರಚನೆ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಸಹ ಎಲ್ಲೂ ಸಿಕ್ಕಿಲ್ಲ. ಅಂದ್ರೆ ನಿರೀಕ್ಷಣಾ ಜಾಮೀನು ನಿರೀಕ್ಷಣೆ ಮಾಡಿದ್ರು. ಅಂದ್ರೆ ಜಾಮೀನು ಸಿಗುತ್ತೆ ಎಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದ್ರೆ ಈಗ ಹೈಕೋರ್ಟ್ ಆಗ್ಬೋದು ಮತ್ತೆ ಇಲ್ಲಿನ ಏನು ಅಪರ ಮತ್ತು ಜಿಲ್ಲಾ ಸತ್ಯಾಲಯ ಸಹ ಅರ್ಜಿಯನ್ನು ವಜಾಗೊಳಿಸಿರುವ ಹಿನ್ನೆಲೆಯಲ್ಲಿ ಇವತ್ತು ರಾಜೀವ್ ಗೌಡರಿಗೆ ಒಂದು ರೀತಿಯ ಬಿಗ್ ಶಾಕ್ ಮತ್ತೆ ಬಿಗ್ ಹಿನ್ನಡೆಯನ್ನು ಸಹ ಹೊಂದಿರುವಂತದ್ದು. ಹಿನ್ನೆಲೆಯಲ್ಲಿ ಪೊಲೀಸರು ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಸಹ ಕಾದು ನೋಡಬೇಕಾಗಿರುವಂತದ್ದು. ಇನ್ನು ಪ್ರಮುಖವಾಗಿ ಏನು ಇವಾಗ ರಾಜೀವ್ ಗೌಡರಿಗೆ ಸಾಕಷ್ಟು ಸಚಿವರು ಅಂದ್ರೆ ಕೆಲವು ಪ್ರಬಲ ಸಚಿವರು ಸಹ ಏನು ಬೆಂಬಲ ಅಂದ್ರೆ ಅವರನ್ನು ರಕ್ಷಿಸುವ ನಿಟ್ಟಿನಲ್ಲಿ ಇದ್ದಾರೆ ಎಂಬ ಸಹ ಮಾತು ಕೇಳಿ ಬರ್ತಾ ಇದ್ರೆ. ಆದ್ರೆ ಈಗ ಪೊಲೀಸರು ಯಾವ ನಡೆಯನ್ನು ಅನುಸರಿಸ್ತಾರೆ ಮತ್ತೆ ಸರ್ಕಾರ ಈ ಬಗ್ಗೆ ಯಾವ ಕ್ರಮ ಕೈಗೊಳ್ಳುತ್ತೆ ಸಹ ಕಾದು ನೋಡ್ಬೇಕು. ಯಾಕಂತಂದ್ರೆ ಈಗಾಗಲೇ ಕೆಪಿಸಿಸಿಯ ಶಿಸ್ತು ಕಮಿಟಿ ಸಹ ರಾಜೀವ್ ಗೌಡರಿಗೆ ಏನು ಕೆಪಿಸಿಸಿಯಿಂದ ಅಮಾನತುಗೊಳಿಸಿರುವ ಹಿನ್ನೆಲೆಯಲ್ಲಿ ಈಗ ಪೊಲೀಸರ ನಡೆ ಯಾವ ರೀತಿ ಇದೆ ಎಂಬುದು ಸಹ ಕುತೂಹಲ ಮುಚ್ಚಿರುವಂತದ್ದು. ಇನ್ನು ಪ್ರಮುಖವಾಗಿ 22ರಂದು ಸುಮಾರು 3 ಗಂಟೆಗಳ ಕಾಲ ವಾದವನ್ನು ಮಂಡಿಸ್ತಾರೆ. ಅಂದ್ರೆ ಹೈಕೋರ್ಟ್ ನ ವಕೀಲರಾದಂತಹ ಏನು ವಿವೇಕ್ ಸುಬ್ಬಾರೆಡ್ಡಿ ಅವರು ಸಹ ಏನು ಬೆಂಗಳೂರಿನಿಂದ ಚಿಂತಾಮಣಿಗೆ ಆಗಮಿಸಿ ಸಾಕಷ್ಟು ಚರ್ಚೆಯನ್ನು ಮಾಡುವ ಮೂಲಕ ರಾಜೀವ್ ಗೌಡರಿಗೆ ಏನು ನಿರೀಕ್ಷಣಾ ಜಾಮೀನು ಕೊಡಲೇಬೇಕು. ಯಾಕಂತಂದ್ರೆ ಅವರ ಮೇಲೆ ಯಾವುದೇ ರೀತಿಯ ಆ ರೀತಿಯ ಆರೋಪಗಳಿಲ್ಲ. ಏನು ಸಂಭಾಷಣೆಯಲ್ಲಿ ಮಾತನಾಡಿರುವ ಕಾರಣ ಮತ್ತೆ ಯಾವುದೇ ರೀತಿಯ ಹಲ್ಲೆ ಮತ್ತೆ
ಏನು ಬೆದರಿಕೆ ನೇರವಾಗಿ ಬೆದರಿಕೆ ಹಾಕದ ಕಾರಣ ಅವರಿಗೆ ನಿರೀಕ್ಷಣಾ ಜಾಮೀನು ನೀಡಬೇಕೆಂಬ ಒತ್ತಾಯ ಸಹ ಹಾಕಿದ್ರು. ಆದ್ರೆ ಏನು ಸುಮತಿ ಶಾಂತಮೇರಿಯು ಸಹ ಇದಕ್ಕೆ ಅಬ್ಜೆಕ್ಷನ್ ಹಾಕಿದ್ರು. ಅಂದ್ರೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು, ಯಾಕಂದ್ರೆ ಒಬ್ಬ ಮಹಿಳೆಗೆ ಅವಶ್ಯಕತೆಯಲ್ಲಿ ನಿಂದಿಸುವ ಮೂಲಕ ಸಾಕಷ್ಟು ಪ್ರಚೋದನಕಾರಿಯಾದಂತಹ ಹೇಳಿಕೆಗಳು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅವರಿಗೆ ನಿರೀಕ್ಷಣಾ ಜಾಮೀನು ನೀಡಬಾರದು ಎಂಬ ಒತ್ತಾಯ ಮಂಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಏನು ಸಾಕಷ್ಟು ವಾದ ವಿವಾದಗಳನ್ನು ಪರಿಶೀಲನೆ ಮಾಡಿದಂತಹ ಏನು ನ್ಯಾಯಾಧೀಶರಾದಂತಹ ಕಾಂತರಾಜ್ ಅವರು ಈಗ ಅಂದ್ರೆ ಕೆಲವೇ ನಿಮಿಷಗಳಲ್ಲಿ ಒಂದು ಆದೇಶ ಹೊರಡಿಸಿರುವಂತದ್ದು. ಅಲ್ಲಿ ಅವ್ರು ಹಾಕಿರುವಂತಹ ಈ ನಿರೀಕ್ಷಣಾ ಜಾಮೀನನ್ನು ವಜಾಗೊಳಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ರಾಜುಗೌಡರು ಬಿಗ್ ಶಾಕ್ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಇಲ್ಲಿ ನಿರೀಕ್ಷಣಾ ಜಾಮೀನು ಸಿಗುತ್ತೆ ಎಂಬ ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದ್ರೆ ಇವಾಗ ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶ ಇವತ್ತು ಅವರಿಗೆ ಹಿನ್ನಡೆ ಆಗಿದೆ ಅಂತ ಹೇಳಬಹುದು. ರೂಪಾ ನೋಡಿ, ಪ್ರಮುಖವಾಗಿ ಸುರೇಶ್, ಒಂದು ಬಿಲದಲ್ಲಿ ಸಿಲುಕ್ ಹಾಕೊಂಡು ವಿಲ ಒದ್ದಾಡೋ ರೀತಿ ಆಗಿ ಹೋಗಿದೆ. ಅದರಲ್ಲೂ ಕೂಡ ಒಂದು ಹೊರ ಬರಬೇಕು, ಇನ್ನೊಂದು ಕಡೆ ಪೊಲೀಸ್ನವರು ಕೂಡ ಲುಕ್ಔಟ್ ನೋಟಿಸ್ ಹೊಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಸಂಕಷ್ಟಗಳ ಸರಮಾಲೆ ಈಗ ರಾಜೀವ್ಗೆ ಸುತ್ತ ಹಾಕೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಯಾವುದೇ ಕೋರ್ಟ್ಗೂ ಕೂಡ ಜಾಮೀನ್ ಅಪ್ಲೈ ಮಾಡಿದ್ರೆ ಎಲ್ಲ ವಜಾ ಆಗ್ತಿದೆ. ಫೈನಲ್ ಇರುವಂತದ್ದು ಬಂದು ಸರೆಂಡರ್ ಆಗೋ ಆಪ್ಷನ್ ಮಾತ್ರನ ರಾಜೀವ್ ಗೌಡಗೆ ಅಂತ. ಖಂಡಿತ ಇರುತ್ತೆ. ಯಾಕಂತ ಹೇಳಿದ್ರೆ ಸುಮಾರು ಈಗಾಗಲೇ 16 ಪ್ರಕರಣಗಳಿದೆ ಅಂತ ಹೇಳ್ಬಿಟ್ಟು ಏನ್ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳು ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಸಹ ಏನು ಐದು ತಂಡ ರಚನೆ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಪೊಲೀಸರು ಸಹ ಲುಕ್ಔಟ್ ಅಂದ್ರೆ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡುವ ಮೂಲಕ ಎಲ್ಲಿ ಸಿಕ್ಕದಲ್ಲಿ ಬಂಧನ ಮಾಡುವ ಇರುವಂತದ್ದು. ಆದ್ರೆ ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಈಗ ಏನು ಇಲ್ಲಿ ಅಪಾರ ಮತ್ತೆ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ವಜಾ ಆಗಿರೋ ಹಿನ್ನೆಲೆಯಲ್ಲಿ ಅವರು ಹೈಕೋರ್ಟ್ಗೆ ಹೋಗುವ ಸಾಧ್ಯತೆಗಳು ಸಹ ಇರುವಂತದ್ದು. ಯಾಕಂತ ಹೇಳಿದ್ರೆ ಅವರು ಹೈಕೋರ್ಟ್ ನಲ್ಲಿ FIR ರದ್ದತಿಗೆ ಹಾಕೊಂಡಿದ್ರು. ಆದ್ರೆ ಅಲ್ಲಿ FIR ರದ್ದತಿಗೆ ನಾಗಪ್ರಸನ್ನ ಅವರು ಏನು ಚೀಮಾರಿ ಹಾಕುವ ಮೂಲಕ FIR ಅರ್ಜಿಯನ್ನು ಸಹ ವಜಾಗೊಳಿಸಿದ್ರು. ಈಗ ಚಿಂತಾಮಣಿ ನಿರೀಕ್ಷಣಾ ಜಾಮೀನು ಸಹ ವಜಾಗೊಳಿಸಿರುವ ಹಿನ್ನೆಲೆಯಲ್ಲಿ ರಾಜೀವ್ ಗೌಡರ ಮುಂದಿನ ನಡುವೆ ಏನೆಂಬುದು ಸಹ ಕುತೂಹಲ ಮುಟ್ಟಿರುತ್ತಾರೆ. ಆದ್ರೆ ಪೊಲೀಸರು ಈಗಾಗಲೇ ಅವರನ್ನ ಏನೋ ಬಂಧಿಸುವ ನಿಟ್ಟಿನಲ್ಲಿ ಸಾಕಷ್ಟು ತಂಡಗಳನ್ನು ಸಹ ರಚನೆ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಸಹ ಸಿಕ್ಕಿಲ್ಲ. ಸುಮಾರು 11 ದಿನಗಳಾಗಿದ್ದಾವೆ. ಪೊಲೀಸರು ಈಗಾಗಲೇ ಅವರನ್ನು ಬಂಧಿಸಬೇಕಾಗಿತ್ತು. ಆದ್ರೆ ಇದುವರೆಗೂ ಅವ್ರು ಎಲ್ಲಿದ್ದಾರೆ ಎಂಬುದು ಸಹ ಪೊಲೀಸರಿಗೆ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ಪೊಲೀಸರು ಮತ್ತೆ ಸರ್ಕಾರ ಯಾವ ರೀತಿ ಕ್ರಮ ಕಾದು ನೋಡ್ಬೇಕು. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಒತ್ತಡಗಳು ಸಹ ಬಂದಿರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ರಾಜೀವ್ ಗೌಡರನ್ನು ಬಿಡಬಾರ್ದು, ಅವ್ರು ಬಂಧಿಸಬೇಕೆಂಬ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾರಂತದ್ದು. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ಧಮ್ಕಿ ವೀರ ರಾಜೀವ್ ಗೌಡಗೆ ಒಂದು ಬಿಗ್ ಶಾಕ್. ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರುವಂತದ್ದು. ಜೆಎಂಎಫ್ಸಿ ಕೋರ್ಟ್ ಈಗ ಅರ್ಜಿಯನ್ನ ವಜಾಗೊಳಿಸಿದೆ. ಧಮ್ಕಿ ವೀರನಿಗೆ ನಿರೀಕ್ಷಣಾ ಜಾಮೀನಿಲ್ಲ. ಸೊ ಪ್ರಮುಖವಾಗಿ ಗಮನಿಸಬಹುದು, ರಾಜೀವ್ ಗೌಡಗೆ ಇದು ಒಂದು ರೀತಿ ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಎಲ್ಲೋ ಕುಳಿತು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಾಕಲಾಗಿತ್ತು. ಈಗ ಆ ಅರ್ಜಿಯನ್ನ ಜೆಎಂಎಫ್ಸಿ ಕೋರ್ಟ್ ವಜಾ ಮಾಡಿದೆ. ಚಿಂತಾಮಣಿಯ ಜೆಎಂಎಫ್ಸಿ ಕೋರ್ಟ್ ಧಮ್ಕಿ ವೀರನಿಗೆ ಸದ್ಯದ ಮಟ್ಟಿಗೆ ಜಾಮೀನು ಇಲ್ಲ. ಹಾಗಾದ್ರೆ ಯಾವಾಗ ಬಂಧಿಸಲಾಗುತ್ತೆ ರಾಜೀವ್ ಗೌಡನನ್ನ? ಧಮ್ಕಿ ವೀರ ಬಿಲದಿಂದ ಹೊರಬರೋದು ಯಾವಾಗ? ಹಾಗಿದ್ರೆ ಕಣ್ಣ ಮುಚ್ಚಾಲೆ ಆಟದಿಂದ ಹೊರಬರೋದು ಯಾವಾಗ? ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಸದ್ಯದ ಮಟ್ಟಿಗೆ ಈಗ ಒಂದ್ ರೀತಿ ರಾಜೀವ್ ಗೌಡರಿಗೆ ಬಿಗ್ ಶಾಕ್ ಇದು. ಸದ್ಯದ ಮಟ್ಟಿಗೆ ಸ್ವಲ್ಪ ರಿಲೀಫ್ ಆಗುತ್ತೆ ಅಂದ್ಕೊಂಡಿದ್ದಂತಹ ರಾಜೀವ್ ಗೌಡ, ಆದ್ರೆ ಇನ್ನೂ ಕೂಡ ಆತನಿಗೆ ಜಾಮೀನು ಭಾಗ್ಯ ಇಲ್ಲ. ಆದ್ರೂ ಕೂಡ ಹೊರ ಬರ್ತಾ ಇಲ್ಲ. ಎಲ್ಲೋ ಕುಳಿತುಕೊಂಡು ಕೋರ್ಟ್ ನಲ್ಲಿ ಜಾಮೀನು ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಚಿಂತಾಮಣಿ ಜೆಎಂಎಫ್ಸಿ ಕೋರ್ಟ್ ನಲ್ಲಿ ಈಗ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಹಾಗಿದ್ರೆ ಯಾವಾಗ ರಾಜೀವ್ ಗೌಡ ಬಂಧನ? ರಾಜೀವ್ ಗೌಡನನ್ನ ಯಾವಾಗ ಅರೆಸ್ಟ್ ಮಾಡಲಾಗುತ್ತೆ? ಆತನ ಇರುವಿಕೆಯನ್ನ ಎಲ್ಲಿ ಪತ್ತೆ ಹಚ್ಚಲಾಗುತ್ತೆ? ಪೊಲೀಸರು ಯಾವಾಗ ಪತ್ತೆ ಹಚ್ಚುತ್ತಾರೆ? ಈಗ ಜೆಎಂಎಫ್ಸಿ ಕೋರ್ಟ್ ನಿಂದ ವಜಾ ಆಗಿರುವಂತದ್ದು ಒಂದ್ ರೀತಿ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ರಾಜೀವ್ ಗೌಡಗೆ. ಒಂದಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದ ಈತ, ಅಟ್ಲೀಸ್ಟ್ ಇಲ್ಲಾದ್ರೂ ಕೂಡ ಜಾಮೀನು ಆಗುತ್ತೆ ಅಂತ ಈಗ ಅರ್ಜಿ ವಜಾ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಫೈನಲಿ ರಾಜೀವ್ ಗೌಡಗೆ ಮತ್ತೆ ಇದೊಂದು ರೀತಿ ಬಿಗ್ ಶಾಕ್. ಅಟ್ಲೀಸ್ಟ್ ಜಾಮೀನಾದ್ರೂ ಸಿಗುತ್ತೆ ಅಂತ ಎಲ್ಲೋ ಒಂದು ಕಡೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ದ ಆತ, ಆದ್ರೆ ಅದು ಕೂಡ ಹುಸಿಯಾಗಿದೆ. ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಖಂಡಿತ ಅವರು, ಯಾಕಂತ ಹೇಳಿದ್ರೆ ಏನು ಈಗ ರಾಜೀವ್ ಗೌಡರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾರಂತ. ಯಾಕಂತ ಹೇಳಿದ್ರೆ ಹೈಕೋರ್ಟ್ ನಲ್ಲಿ FIR ರದ್ದಿಗೆ ಸಹ ಹಾಕೊಂಡಿದ್ರು. ಆದ್ರೆ ಅಲ್ಲೂ ಸಹ ಏನು ನ್ಯಾಯಾಧೀಶರಾದ ನಾಗಪ್ರಸನ್ನ ಅವರು ಸಹ ಚೀಮಾರಿ ಹಾಕಿ ಏನು FIR ಅನ್ನು ಅರ್ಜಿಯನ್ನು ರದ್ದು ಮಾಡಿದ್ರು. ಏನು ಇವತ್ತು ಅಂತ ಹೇಳಿದ್ರೆ
ಈಗ ಆಗಿರುವಂತಹ ಆದೇಶದ ಹಿನ್ನೆಲೆಯಲ್ಲಿ ಸಹ ಏನು ಅವರು ಜಾಮೀನು ಅರ್ಜಿಯನ್ನು ಸಹ ಇವತ್ತು ವಜಾಗೊಳಿಸಿರುವಂತದ್ದು. ಏನು ಚಿಂತಾಮಣಿಯ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಏನು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಆದ್ರೆ ಏನು ಸಾಕಷ್ಟು ವಾದ ವಿವಾದಗಳು ಸಹ ಏನು 22ರಂದು ಅಂತ ಹೇಳಿದ್ರೆ ಏನು ರಾಜೀವ್ ಗೌಡರ ಪರವಾಗಿ ಏನು ಹೈಕೋರ್ಟ್ ನ ವಕೀಲರಾದಂತಹ ವಿವೇಕ್ ಸುಬ್ಬಾರೆಡ್ಡಿ ಸಹ ಸಾಕಷ್ಟು ಸುಮಾರು 2 ಗಂಟೆಗಳು ಸಹ ವಾದ ಮಾಡಿದ್ರು. ಅಂದ್ರೆ ರಾಜೀವ್ ಗೌಡರ ಮೇಲೆ ಯಾವುದೇ ರೀತಿಯ ಆರೋಪಗಳಿಲ್ಲ, ಅವರನ್ನು ಕೂಡ ಅಂದ್ರೆ ಸಲ್ಲಿಸಿರುವಂತಹ ಅರ್ಜಿಗೆ ಏನು ಜಾಮೀನು ಅರ್ಜಿ ನೀಡಬೇಕೆಂಬ ಒತ್ತಾಯ ಸಹ ಮಾಡಿದ್ರು. ಆದ್ರೆ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂತಹ ಏನು ಸುಮತಿ ಶಾಂತಮೇರಿಯವರು ಸಹ ಸಾಕಷ್ಟು ಏನು ವಾದವನ್ನು ಸಹ ಮಂಡಿಸಿ ಯಾವುದೇ ಕಾರಣಕ್ಕೂ ರಾಜೀವ್ ಗೌಡರಿಗೆ ಜಾಮೀನನ್ನು ನೀಡಬಾರ್ದೆಂಬ ಒತ್ತಾಯ ಸಹ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಏನು 22ರಂದು ಅಲ್ಲಿನ ನ್ಯಾಯಾಧೀಶರಾದಂತಹ ಕಾಂತರಾಜ್ ಅವರು ಏನು ಪ್ರಕರಣದ ಆದೇಶಕ್ಕೆ 22ರಂದು ಕಾಯ್ದೆಯನ್ನು ಅಂದ್ರೆ 22ಕ್ಕೆ ಕಾಯ್ದಿರಿಸಲಾಗಿತ್ತು. ಇವತ್ತು ಏನು 2 ವಾದಗಳನ್ನು ಪರಿಶೀಲನೆ ಮಾಡಿದಂತಹ ಏನು ಕಾಂತರಾಜ್ ನ್ಯಾಯಾಧೀಶರಾದಂತಹ ಕಾಂತರಾಜ್ ಅವರು ಈಗ ರಾಜೀವ್ ಗೌಡರಿಗೆ ಭಿಕ್ಷಾಕನ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಈ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿರುವಂತದ್ದು. ಈಗ ರಾಜೀವ್ ಗೌಡರ ಮತ್ತೊಮ್ಮೆ ಅಂದ್ರೆ ಯಾವ ರೀತಿ ಈ ಪ್ರಕರಣದಲ್ಲಿ ಪೊಲೀಸರು ನಡ್ಕೊಂತ ಕಾದು. ಯಾಕಂತ ಹೇಳಿದ್ರೆ ಈಗಾಗಲೇ ಸುಮಾರು 11 ದಿನಗಳಾಗಿರುವಂತಹ ಅಂದ್ರೆ ಏನು ತಲೆಮರೆಸಿಕೊಂಡಿರುವಂತಹ ರಾಜೀವ್ ಗೌಡರು ಸುಮಾರು 11 ದಿನಗಳಿಂದ ಸಹ ನಾಪತ್ತೆ ಆಗಿರುವಂತದ್ದು. ಈಗಾಗಲೇ 5 ತಂಡಗಳನ್ನು ಸಹ ಪೊಲೀಸರು ರಚನೆ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಸಹ ಎಲ್ಲೂ ಸಿಕ್ಕಿಲ್ಲ. ಅಂದ್ರೆ ನಿರೀಕ್ಷಣಾ ಜಾಮೀನು ನಿರೀಕ್ಷಣೆ ಮಾಡಿದ್ರು ಅಂದ್ರೆ ಜಾಮೀನು ಸಿಗುತ್ತೆ ಎಂಬ ನಿರೀಕ್ಷಣೆ ಇಟ್ಕೊಂಡಿದ್ರು. ಆದ್ರೆ ಈಗ ಹೈಕೋರ್ಟ್ ಆಗ್ಬೋದು ಮತ್ತೆ ಇಲ್ಲಿನ ಏನು ಅಪರ ಮತ್ತು ಜಿಲ್ಲಾ ಸತ್ಯ ಸಹ ಅರ್ಜಿಯನ್ನು ವಜಾಗೊಳಿಸಿರುವ ಹಿನ್ನೆಲೆಯಲ್ಲಿ ಇವತ್ತು ರಾಜೀವ್ ಗೌಡರಿಗೆ ಒಂದು ರೀತಿಯ ಬಿಗ್ ಶಾಕ್ ಮತ್ತೆ ಬಿಗ್ ಹಿನ್ನಡೆಯನ್ನು ಸಹ ಹೊಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಸಹ ಕಾದು ನೋಡಬೇಕಾಗಿರುವಂತದ್ದು. ಇನ್ನು ಪ್ರಮುಖವಾಗಿ ಏನು ಇವಾಗ ರಾಜೀವ್ ಗೌಡರಿಗೆ ಸಾಕಷ್ಟು ಸಚಿವರು ಅಂದ್ರೆ ಕೆಲವು ಪ್ರಬಲ ಸಚಿವರು ಸಹ ಏನು ಬೆಂಬಲ ಅಂದ್ರೆ ಅವರನ್ನು ರಕ್ಷಿಸುವ ನಿಟ್ಟಿನಲ್ಲಿ ಇದ್ದಾರೆ ಎಂಬ ಸಹ ಮಾತು ಕೇಳಿ ಬರ್ತಾ ಇದ್ರೆ. ಆದ್ರೆ ಈಗ ಪೊಲೀಸರು ಯಾವ ನಡೆಯನ್ನು ಅನುಸರಿಸ್ತಾರೆ ಮತ್ತೆ ಸರ್ಕಾರ ಈ ಬಗ್ಗೆ ಯಾವ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದು ನೋಡ್ಬೇಕು. ಯಾಕಂತಂದ್ರೆ ಈಗಾಗಲೇ ಕೆಪಿಸಿಸಿಯ ಶಿಸ್ತು ಕಮಿಟಿ ಸಹ ರಾಜೀವ್ ಗೌಡರಿಗೆ ಏನು ಕೆಪಿಸಿಸಿಯಿಂದ ಅಮಾನತುಗೊಳಿಸಿರುವ ಹಿನ್ನೆಲೆಯಲ್ಲಿ ಈಗ ಪೊಲೀಸರ ನಡೆ ಯಾವ ರೀತಿ ಇದೆ ಎಂಬ ಸಹ ಕುತೂಹಲ ಮುಚ್ಚಿರುವಂತದ್ದು. ಇನ್ನು ಪ್ರಮುಖವಾಗಿ 22ರಂದು ಸುಮಾರು 3 ಗಂಟೆಗಳ ಕಾಲ ವಾದವನ್ನು ಮಂಡಿಸ್ತಾರೆ. ಅಂದ್ರೆ ಹೈಕೋರ್ಟ್ ನ ವಕೀಲರಾದಂತಹ ಏನು ವಿವೇಕ್ ಸುಬ್ಬಾರೆಡ್ಡಿ ಅವರು ಸಹ ಏನು ಬೆಂಗಳೂರಿನಿಂದ ಚಿಂತಾಮಣಿಗೆ ಆಗಮಿಸಿ ಸಾಕಷ್ಟು ಚರ್ಚೆಯನ್ನು ಮಾಡುವ ಮೂಲಕ ರಾಜೀವ್ ಗೌಡರಿಗೆ ಏನು ನಿರೀಕ್ಷಣಾ ಜಾಮೀನು ಕೊಡಲೇಬೇಕು. ಯಾಕಂತಂದ್ರೆ ಅವರ ಮೇಲೆ ಯಾವುದೇ ರೀತಿಯ ಆ ರೀತಿಯ ಆರೋಪಗಳಿಲ್ಲ. ಏನು ಸಂಭಾಷಣೆಯಲ್ಲಿ ಮಾತನಾಡಿರುವ ಕಾರಣ ಮತ್ತೆ ಯಾವುದೇ ರೀತಿಯ ಹಲ್ಲೆ ಮತ್ತೆ ಏನು ಬೆದರಿಕೆ ನೇರವಾಗಿ ಬೆದರಿಕೆ ಹಾಕದ ಕಾರಣ ಅವರಿಗೆ ನಿರೀಕ್ಷಣಾ ಜಾಮೀನು ನೀಡಬೇಕೆಂಬ ಒತ್ತಾಯ ಸಹ ಹಾಕಿದ್ರು. ಆದ್ರೆ ಏನು ಸುಮತಿ ಶಾಂತಮೇರಿಯವರು ಸಹ ಇದಕ್ಕೆ ಅಬ್ಜೆಕ್ಷನ್ ಹಾಕಿದ್ರು. ಅಂದ್ರೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಯಾಕಂದ್ರೆ ಒಬ್ಬ ಮಹಿಳೆಗೆ ಅವಶ್ಯಕತೆಯಲ್ಲಿ ನಿಲ್ಲಿಸುವ ಮೂಲಕ ಸಾಕಷ್ಟು ಪ್ರಚೋದನಕಾರಿಯಾದಂತಹ ಹೇಳಿಕೆಗಳು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅವರಿಗೆ ನಿರೀಕ್ಷಣಾ ಜಾಮೀನು ನೀಡಬಾರದು ಎಂಬ ಒತ್ತಾಯ ಮಂಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಏನು ಸಾಕಷ್ಟು ವಾದ ವಿವಾದಗಳನ್ನು ಪರಿಶೀಲನೆ ಮಾಡಿದಂತಹ ಏನು ನ್ಯಾಯಾಧೀಶರಾದಂತಹ ಕಾಂತರಾಜ್ ಅವರು ಈಗ ಅಂದ್ರೆ ಕೆಲವೇ ನಿಮಿಷಗಳಲ್ಲಿ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು. ಅಲ್ಲಿ ಅವರು ಹಾಕಿರುವಂತಹ ಈ ನಿರೀಕ್ಷಣಾ ಜಾಮೀನನ್ನು ವಜಾಗೊಳಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ರಾಜೀವ್ ಗೌಡರು ಬಿಗ್ ಶಾಕ್ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಇಲ್ಲಿ ನಿರೀಕ್ಷಣಾ ಜಾಮೀನು ಸಿಗುತ್ತೆ ಎಂಬ ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದ್ರೆ ಇವಾಗ ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶ ಇವತ್ತು ಅವರಿಗೆ ಹಿನ್ನಡೆ ಆಗಿದೆ ಅಂತ ಹೇಳಬಹುದು. ರೂಪಾ ನೋಡಿ, ಪ್ರಮುಖವಾಗಿ ಸುರೇಶ್, ಒಂದು ಬಿಲದಲ್ಲಿ ಸಿಲುಕಾಕೊಂಡು ವಿಲ ಒದ್ದಾಡೋ ರೀತಿ ಆಗಿ ಹೋಗಿದೆ. ಅದರಲ್ಲೂ ಕೂಡ ಒಂದು ಹೊರ ಬರಬೇಕು, ಇನ್ನೊಂದು ಕಡೆ ಪೊಲೀಸ್ನವರು ಕೂಡ ಲುಕ್ಔಟ್ ನೋಟಿಸ್ ಹೊಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಸಂಕಷ್ಟಗಳ ಸರಮಾಲೆ ಈಗ ರಾಜೀವ್ಗೆ ಸುತ್ತ ಹಾಕೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಯಾವುದೇ ಕೋರ್ಟ್ಗೂ ಕೂಡ ಜಾಮೀನ್ಗೆ ಅಪ್ಲೈ ಮಾಡಿದ್ರು ಎಲ್ಲ ವಜಾ ಆಗ್ತಿದೆ. ಫೈನಲ್ ಇರುವಂತದ್ದು ಬಂದು ಸರೆಂಡರ್ ಆಗೋ ಆಪ್ಷನ್ ಮಾತ್ರನ ರಾಜೀವ್ ಗೌಡಗೆ ಅಂತ. ಖಂಡಿತ. ಯಾಕಂತ ಹೇಳಿದ್ರೆ ಸುಮಾರು ಈಗಾಗಲೇ 16 ಪ್ರಕರಣಗಳಿದೆ ಅಂತ ಹೇಳ್ಬಿಟ್ಟು ಏನ್ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳು ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಸಹ ಏನು 5 ತಂಡ ರಚನೆ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಪೊಲೀಸರು ಸಹ ಲುಕ್ಔಟ್ ಅಂದ್ರೆ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡುವ ಮೂಲಕ ಎಲ್ಲಿ ಸಿಕ್ಕದಲ್ಲಿ ಬಂಧನ ಮಾಡುವ ಇರುವಂತದ್ದು. ಆದ್ರೆ ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಈಗ ಏನು ಇಲ್ಲಿ ಅಪರ ಮತ್ತೆ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ವಜಾ ಆಗಿರೋ ಹಿನ್ನೆಲೆಯಲ್ಲಿ ಅವರು ಹೈಕೋರ್ಟ್ಗೆ ಹೋಗುವ ಸಾಧ್ಯತೆಗಳು ಸಹ ಇರುವಂತದ್ದು. ಯಾಕಂತ ಹೇಳಿದ್ರೆ ಅವರು ಹೈಕೋರ್ಟ್ ನಲ್ಲಿ FIR ರದ್ದತಿಗೆ ಹಾಕೊಂಡಿದ್ರು. ಆದ್ರೆ ಅಲ್ಲಿ FIR ರದ್ದತಿಗೆ ನಾಗಪ್ರಸನ್ನ ಅವರು ಚೀಮಾರಿ ಹಾಕುವ ಮೂಲಕ FIR ಅರ್ಜಿಯನ್ನು ಸಹ ವಜಾಗೊಳಿಸಿದ್ರು. ಈಗ ಚಿಂತಾಮಣಿ ನಿರೀಕ್ಷಣಾ ಜಾಮೀನು ಸಹ ವಜಾಗೊಳಿಸಿರುವ ಹಿನ್ನೆಲೆಯಲ್ಲಿ ರಾಜೀವ್ ಗೌಡರ ಮುಂದಿನ ನಡುವೆ ಏನೆಂಬುದು ಸಹ ಕುತೂಹಲ ಮುಚ್ಚಿರುತ್ತಾರೆ. ಆದ್ರೆ ಪೊಲೀಸರು ಈಗಾಗಲೇ ಅವರನ್ನ ಬಂಧಿಸುವ ನಿಟ್ಟಿನಲ್ಲಿ ಸಾಕಷ್ಟು ತಂಡಗಳನ್ನು ಸಹ ರಚನೆ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಸಹ ಸಿಕ್ಕಿಲ್ಲ. ಸುಮಾರು 11 ದಿನಗಳಾಗಿದ್ದಾವೆ. ಪೊಲೀಸರು ಈಗಾಗಲೇ ಅವರನ್ನು ಬಂಧಿಸಬೇಕಾಗಿತ್ತು. ಆದ್ರೆ ಇದುವರೆಗೂ ಅವರು ಎಲ್ಲಿದ್ದಾರೆ ಎಂಬುದು ಸಹ ಪೊಲೀಸರಿಗೆ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ಪೊಲೀಸರು ಮತ್ತೆ ಸರ್ಕಾರ ಯಾವ ರೀತಿ ಕ್ರಮ ಕಾದು ನೋಡ್ಬೇಕು. ಯಾಕಂತಂದ್ರೆ ಈಗಾಗಲೇ
ಈ ಸಾಕಷ್ಟು ಒತ್ತಡಗಳು ಸಹ ಬಂದಿರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ರಾಜೀವ್ ಗೌಡ ಅವರನ್ನು ಬಿಡಬಾರ್ದು, ಅವ್ರು ಬಂಧಿಸಬೇಕ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾರಂತದ್ದು ರೂಪ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್.